ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರ್ತಕ್ಕಂತಹ ಕುಸ್ತಿ ಜಗಳಕ್ಕೆ ಇದೀಗ ಸಮುದಾಯದ ನಾಯಕರು, ಸಮುದಾಯದ ಸ್ವಾಮೀಜಿಗಳು ಎಂಟ್ರಿ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಆಗಿರ್ತಕ್ಕಂಥ ನಂಜಾವಧೂತ ಶ್ರೀಗಳಿದ್ದಾರೆ. ಶ್ರೀಗಳೇ, ಈಗ ಏನು ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ, ಇದ್ರ ಬಗ್ಗೆ ಫಸ್ಟ್ ನಿಮ್ಮ ಒಪಿನಿಯನ್ ಏನು? ಇದು ಆಡಳಿತದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಆದಷ್ಟು ಬೇಗನೆ ಇದನ್ನ ಕೊನೆಗೊಳಿಸೋದು ಒಳ್ಳೇದು. ನಾವು ಪಕ್ಷದ ಹಿರಿಯರು ಬೇಗನೆ ಕೊನೆಗೊಳಿಸೋದು ಒಳ್ಳೇದು. ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ, ಸಮುದಾಯನೂ ಸಹ ಅದನ್ನು ಬಯಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೊಂದು ಮಾತನ್ನ ಹೇಳ್ತೀರಾ. ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಆಗಿ ಮಾಡಬೇಕು? ಇಡೀ ಅಹಿಂದ ವರ್ಗನೇ ಬಯಸ್ತಾ ಇದೆ, ಬರೀ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ. ಶಿವಕುಮಾರ್ ಕೇವಲ ಒಕ್ಕಲಿಗರ ನಾಯಕ ಅಲ್ಲ, ಎಲ್ಲ ವರ್ಗದ ನಾಯಕ, ಎಲ್ಲ ಧರ್ಮ ವರ್ಗದ ಶಾಸಕರು ಕೂಡ ಅದನ್ನು ಬಯಸ್ತಾ ಇರೋದ್ರಿಂದ ನಾವು ಹೇಳ್ತಾ ಇದ್ದೀವಿ. 2.5 ವರ್ಷಗಳ ಕಾಲ ಒಪ್ಪಂದ ಆಗಿತ್ತು ಅನ್ನೋ ಒಂದು ಮಾತನ್ನು ಸಹ ಕೇಳ್ಬತ್ತಾ ಇದೆ ಇತ್ತೀಚೆಗೆ. ಅದ್ರ ಪ್ರಕಾರ ನೀವು ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀರಾ. ಒಂದು ಪಕ್ಷ ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಆಗಿ ಮಾಡಲಿಲ್ಲ ಅಂದ್ರೆ ಸಮುದಾಯದ ಮುಂದಿನ ನಡೆ ಏನಿರುತ್ತೆ? ನಾನು ಹೇಳಿದ್ನಲ್ಲ, ಇದುವರೆಗೂ ಎಲ್ಲ ಚಾನೆಲ್ಗಳಿಗೂ ಅದನ್ನು ಹೇಳಿದೆ. ಕೆಂಗಲ್ ಹನುಮಂತಯ್ಯನವ್ರನ್ನ ಈ ಪಕ್ಷ ಯಾವ ರೀತಿ ನಡೆಸ್ಕೊಳ್ತು ಅಂತ. ದೇವೇಗೌಡರು ಪ್ರಧಾನಿಗಳಾಗಬೇಕು ಅಂತೇನು ಓದದ್ದಲ್ಲ. ದೇವೇಗೌಡರನ್ನ ಇವರೇ ದುಂಬಾಲು ಬಿದ್ದು ಪ್ರಧಾನಿ ಮಾಡಿ ಅವ್ರನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತು ಅಂತ. ಕೃಷ್ಣ ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ತು, ಅವ್ರಿಗಿನ ಜೂನಿಯರ್ಗಳು ಮುಖ್ಯಮಂತ್ರಿ ಮಾಡೋದು, ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಷ್ಟು ಸಮಯ ತಗೊಳ್ತು. ಅದೇ ರೀತಿ ಕುಮಾರಸ್ವಾಮಿ ಅವರವರು ಯಾರ ಮನೆ ಬಾಗಿಲು ಹೋಗಿ ಕೇಳಿದವ್ರನ್ನ ಸ್ವತಃ ಮೋದಿನೇ ದೂರವಾಣಿ ಕರೆ ಮಾಡಿ ನೀವು ಮುಖ್ಯಮಂತ್ರಿ ಆಗಬೇಕು, ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀನಿ ಅಂದಾಗಲೂ ಕೂಡ ಅದನ್ನು ರಿಜೆಕ್ಟ್ ಮಾಡಿದ್ರು ಅವರು. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ, ಆಯಿತು ನಾನು ನಿಮ್ಮ ಪಕ್ಷದಿಂದ ನಾನು ಸಹಕಾರ ತಗೊಂಡು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಆದಂಥ ಸಂದರ್ಭದಲ್ಲಿ ಅಷ್ಟು ಆರ್ಥಿಕ ಸಂಕಷ್ಟ ಇದ್ರೂ ಕೂಡ ಸಾಲ ಮನ್ನಾ ಮಾಡುವಂಥ ಕೆಲಸ ಮಾಡಿದ್ರು. ಬಹುಶಃ ಈ ನಾಡು ಕಂಡಂಥ ಒಬ್ಬ ಧೀಮಂತ ನೇತಾರ ಮತ್ತು ಮುಖ್ಯಮಂತ್ರಿ, ಅವ್ರನ್ನ ಎಷ್ಟು ಹೀನಾಯವಾಗಿ ನಡೆಸ್ಕೊಳ್ತೀವಿ ಪಕ್ಷ. ನಾನು ಹೇಳ್ತಾ ಇರೋದು ಆ ಥರದೇ ಒಂದು ಪ್ರಹಸನ ಈಗ ಆಗಬಾರ್ದು. ಡಿ ಕೆ ಶಿವಕುಮಾರ್ ಒಬ್ಬ ಬಲಿಪಶು ಆಗಬಾರ್ದು. ಡಿ ಕೆ ಶಿವಕುಮಾರ್ ಅವರು ಈ ಪಕ್ಷ ಕಟ್ಟಲಿಕ್ಕೆ ಬಹುಶಃ ಅವರು ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಎಷ್ಟು ಸಂಕಷ್ಟ ಸವಾಲುಗಳನ್ನು ಎದುರಿಸಿ ಈ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಸಿದ್ದರಾಮಯ್ಯನವರ ಮುಖಂಡತ್ವ ಮತ್ತು ನೇತೃತ್ವ, ಅವ್ರ ಬಗ್ಗೆ ಯಾರ್ದು ಕಂಪ್ಲೇಂಟ್ ಇಲ್ಲ. ಭಾಳ ಜನಪರವಾದ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಂಥ ಒಬ್ಬ ಮುಖ್ಯಮಂತ್ರಿ. 7.5 ವರ್ಷ ಸುದೀರ್ಘವಾದ ಅವಧಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಶಿವಕುಮಾರು ಅವರ ಹಿರಿಯರು ಮಾತು ಕೊಟ್ಟಂತೆ ಈಗ ನನಗೂ ಒಂದು ಅವಕಾಶ ಕೊಡಲಿ ಅಂತೇಳಿ ಕೇಳ್ತಾ ಇದ್ದಾರೆ. ಅದನ್ನ ನಡೆಸ್ಕೊಡ್ಲಿ ಅವರ ಪಕ್ಷದ ಹಿರಿಯರು, ಹೈಕಮಾಂಡ್. ಇಲ್ಲ ಒಂದ್ ಕಡೆ ಸಮುದಾಯದ ನಾಯಕರನ್ನ ತುಳಿಯುವಂತಹ ಪ್ರಯತ್ನ ನಡೀತಾ ಇದೆಯಾ? ಯಾಕಂದ್ರೆ ಕೊಟ್ಟ ಮಾತನ್ನ ತಪ್ತಾ ಇದ್ದಾರಾ ಕಾಂಗ್ರೆಸ್ನವರು ಅಂತ? ಪುಣ್ಯ ಕೋಟಿ ಹಾಡು ನೀವೆಲ್ಲ ಕೇಳಿದಿರಲ್ಲ, ಕೊಟ್ಟ ಮಾತನ್ನು ತಪ್ಪೇ ನೀಡಿದರೆ ಮೆಚ್ಚನ ಪರಮಾತ್ಮನು ಅಂತ. ಅದರಿಂದ ಹೈಕಮಾಂಡ್ ಮಾತು ಕೊಟ್ಟಿದೆ, ಹೈಕಮಾಂಡ್ ಮಾತು ಉಳಿಸ್ಕೊಳ್ಳುತ್ತೆ. ಹೈಕಮಾಂಡ್ ನಾಯಕರನ್ನ ಏನಾದರೂ ಸ್ವಾಮೀಜಿಗಳು ಭೇಟಿ ಮಾಡ್ತಾರಾ ಅಂತ? ಆ ಥರದ ಅವಕಾಶ ಈಗೇನು ಸದ್ಯಕ್ಕಿಲ್ಲ, ಆ ಥರದ ಯೋಚನೆಗಳಿದೆ. ಕೊನೆಯದಾಗಿ ರಾಜಣ್ಣ ಮಾತನ್ನ ಹೇಳ್ತಾರೆ, ಸ್ವಾಮೀಜಿಗಳೇ ಸಿಎಂ ಆಗ್ಲಿ ಅಂತ. ಏನ್ ಹೇಳ್ತೀರಾ? ಅದೆಲ್ಲ ಈ ರಾಜ್ಯದಲ್ಲಿ ನಡೆಯಲ್ಲ. ಈ ರಾಜ್ಯದಲ್ಲಿ ಆ ಥರದ ಮನಸ್ಥಿತಿ ಇರುವಂಥ ಸ್ವಾಮಿಗಳು ಯಾರೂ ಇಲ್ಲ. ಸ್ವಾಮಿಗಳು ಧಾರ್ಮಿಕ ಕೆಲಸಗಳನ್ನು ಮಾಡಲಿಕ್ಕೆ ಅಷ್ಟೇ ಸೀಮಿತವಾದಂಥವ್ರು. ರಾಜಣ್ಣವರ ಮಾತನ್ನ ಸ್ವಾಗತ ಮಾಡ್ತಾ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರಿ, ಯಾಕೆ ಸ್ವಾಮಿಗಳೆಲ್ಲ ಮಾತಾಡ್ತಾರೆ ಅಂತ. ನಮಗಿದು ಅನಿವಾರ್ಯತೆಯೂ ಅಲ್ಲ, ಅವಶ್ಯಕತೆಯೂ ಅಲ್ಲ. ರಾಜಕೀಯದ ವಿಷಯಗಳನ್ನು ಅಥವಾ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ನಮಗೆ ಯಾವ ಅನಿವಾರ್ಯತೆಯೂ ಇಲ್ಲ, ಅಂತ ಅವಶ್ಯಕತೆಯೂ ನಮಗಿಲ್ಲ. ಆದರೆ ಒಂದು ದೊಡ್ಡ ಸಮೂಹದ ಹಿನ್ನೆಲೆಯಿಂದ ನಾವು ಬಂದಿದ್ದೀವಿ. ಆದ್ದರಿಂದ ಆ ಸಮುದಾಯದ ಮತ್ತು ಸಮೂಹದ ಧ್ವನಿಯನ್ನು ನಾವು, ಅವರ ಭಾವನೆಗಳನ್ನು ನಿಮ್ಗೆ ಹೇಳುವಂಥದ್ದು ಅಷ್ಟೇ ನಮ್ಮ ಕೆಲಸ. ಅದನ್ನು ಸ್ವಾಗತ ಮಾಡ್ತೀವಿ. ಇದಿಷ್ಟು ಶ್ರೀಗಳ ಮತ್ತು ಕ್ಯಾಮ್ರಾಮನ್ ರಮೇಶ್, ಪವರ್ ಟಿವಿ, ಬೆಂಗಳೂರು.